ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ ನಿನ್ನೆ ಶುಕ್ರವಾರ ಲಕ್ಷ್ಮೀ ಪೂಜೆ ಅಂತೂ ಮಾಡಿದ್ದೀವಿ. 4ನೇ ಶುಕ್ರವಾರ ಮುಗಿಸಿದ್ದೀವಿ. ಬರೋ ಶುಕ್ರವಾರ ಒಂದು ಸಿಂಪಲ್ಲಾಗಿ ಮಾಡ್ತೇನೆ. ಈಗ ಡೈಲಿ ಪೂಜೆ ಮಾಡೋದು, ಲಕ್ಷ್ಮೀ ಪೂಜೆ ಎಲ್ಲ ಮುಗಿದಿದೆ ಆಲ್ರೆಡಿ. ಮಳೆ ಬರ್ತಾಯಿದೆ ಗೊತ್ತಿಲ್ಲ. ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀವಿ ಬೆಳಗ್ಗೆ ಬೇಗ. ಏನು ಮಾಡ್ತಾ ಗೊತ್ತಿಲ್ಲ ಫ್ರೆಂಡ್ಸ್. ಗಾಳಿ ಬಿಟ್ಟಿದೆ ಅಂಥೇಳಿ ಹಾಕಿದೆ ನೋಡಿ. ಆಲ್ರೆಡಿ ಎಲ್ಲ ಬಟ್ಟೆಗಳನ್ನು ತೊಳೆದು ಹಾಕಿವಿ. ಶ್ರೇಯ ಸ್ನಾನ ಮಾಡೋಕ್ಕಿಂತ ಮುಂಚೆನೇ ಹಾಕಿವಿ. ಏನು ಹಾಕಿದ್ದಾರೆ ಆ ಥರ ಪೈಪೆಲ್ಲ ಗೊತ್ತಿಲ್ಲ ಏನು ಹಾಕಿದ್ದಾರೆ ಅಂಥೇಳಿ. ಈಗ ನಮ್ಮ ಲಕ್ಷ್ಮೀ ಪೂಜೆ ನೋಡಿ ಇವತ್ತು ಈಗ ಇಳಬೇಕು. ಟೈಮ್ ಆಗ್ತಾ ಬಂದಿದೆ, ತುಂಬ ಹೊತ್ತಾಯ್ತು ಪೂಜೆ ಕೂಡ ಮಾಡಿ. ಈಗ ಪೂಜೆನ ಇಳುತ್ತೀನಿ ನೋಡಿ. ನಮ್ಮ ಲಕ್ಷ್ಮೀ ಪೂಜೆ ಇಳಲಿಕ್ಕೆ ಒಂಥರ ಬೇಜಾರು. ಯಾಕೆ ಅಂದರೆ ನಿನ್ನೆ ಶುಕ್ರವಾರ ದಿನ ಬೆಳಗ್ಗೆ 4 ಗಂಟೆಗೆ ಲಕ್ಷ್ಮೀನ ಕೂತ್ಕೊಳ್ತೀವಿ. ಆವಾಗಲಿಂದ ಇದ್ದಾಳಲ್ಲ ನಮ್ಮ ಶ್ರೇಯ. ಚಿಕ್ಕ ವಯಸ್ಸಲ್ಲಿ ಇದೇ ಥರ ಕ್ಯೂಟಾಗಿ ಇದ್ಲು ಅಂತ ಅನ್ಕೋತೀನಿ ಫ್ರೆಂಡ್ಸ. ಲಕ್ಷ್ಮಿ ಥರನೇ, ಅಷ್ಟೇ ಚಿಕ್ಕ ಲಕ್ಷ್ಮಿನ ಚಿಕ್ಕ ಮಗು ಥರ ಮಾಡಿದ್ದೀನಿ ಕಾಣ್ತಿರ್ಬೋದು ನೋಡಿ. ಹಾಗಾಗಿ ಈಗ ಪೂಜೆ ಎಲ್ಲ ಇಳಿಬಿಡ್ತೀನಿ. ಮಧ್ಯಾಹ್ನದ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಏನಾದರೂ. ನಿನ್ನೆ ಲಕ್ಷ್ಮಿ ವಿಡಿಯೋ ಹಾಕಿದ್ದೀನಿ. ಇವತ್ತು ಹೇಗೆ ಬಂದಿದೆ ಅಂತ ನೋಡಿ, ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ನಾನು ಚಿಕ್ಕದಾಗಿ ಈ ಥರ ಡೆಕೋರೇಷನ್ ಅಂತೂ ಮಾಡಿರ್ತೀನಿ. ವರ್ಷ ಇಷ್ಟೇ ಮಾಡಿರ್ತೀನಿ. ಈ ವರ್ಷ ಕೂಡ ಅದೇ ಥರ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಮಾಡಿರ್ತೀನಿ ನೋಡಿ. ಅದಕ್ಕೆ ಈಗ ಪೂಜೆ ಹೇಳ್ತೀನಿ. ಟೈಮ್ 9:30 ಆಗ್ತಾ ಬಂದಿದೆ. ಆ ಪೂಜೆ ಹೇಳಿಬಿಡ್ತೀನಿ ನೋಡಿ ಫ್ರೆಂಡ್ಸ್. ಪೂಜೆ ಎಲ್ಲ ಈಗ ತೆಗ್ದೀವಿ. ಹಿಂದಿಂದಷ್ಟು ತೆಗಿಬೇಕು. ಬಾಳೆ ಗಿಡ ಈ ಕಡೆ ಒಂದು ಈ ಕಡೆ ನಿಂತೀವಿ. ಅಲ್ಲಿ ಬಾಳೆ ಕಟ್ಟೆಗೆ ಹಾಕಿಬಿಡ್ತೀವಿ ನೋಡಿ. ರಂಗೋಲಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈಗ ಬಟ್ಟೆಯಿಂದ ನಾವು ಕಸ ಗುಡಿಸ್ತೇವೆ, ಹಿಡಿಸುಡಿಂದ ಗುಡಿಸೋಣ. ಇಲ್ಲಿ ಲಕ್ಷ್ಮಿ ಹೂವಿನ ಹಾರ ಈ ಲಕ್ಷ್ಮಿಗೆ ಹಾಕಿದ್ದೀನಿ ನೋಡಿ. ಹೀಗೆ ಬಂದಿದೆ. ನಾನು ಇದೆರಡು ಕೂಡ ಇಟ್ಟಿದ್ದೆ. ಕುತ್ಕೊಳ್ಳೋ ಅದು ಲಕ್ಷ್ಮಿದು ಫೋಟೋ ಇಟ್ಟಿದ್ದೆ. ಸ್ಟೂಲು ಟೇಬಲ್ ತಂದಿದ್ದೆಲ್ಲ, ಮತ್ತು ಅದ್ರ ತೆಗೆದು ಒಂದಿಟ್ಟಿದ್ನಿ. ಎರಡು ಒಂದರ ಮೇಲಿಂದ ಈ ಥರ ಇಟ್ಟಿದ್ವಿ. ಇದರೊಳಗಡೆ ಫುಲ್ ಅಕ್ಕಿ ತುಂಬಿಸಿದ್ದೇವೆ ಫ್ರೆಂಡ್ಸ. ನೀರಂತೂ ಹಾಕಲ್ಲ, ಯಾಕಂದರೆ ಉಳಿದ್ರೆ ಕಷ್ಟ ಅಂಥೇಳಿ. ಈಗ ಎಲ್ಲ ದೀಪ ತಂದು ಇಲ್ಲಿಟ್ಟಿವಿ ದೇವರ ಮುಂದೆ ದೀಪಗಳನ್ನು. ಅದಕ್ಕಾಗಿ ಈಗ ಈಗ ಶ್ರೇಯಮ್ಮ ತೆಗಿತಾ ಇದ್ದಾಳೆ. ನಾನು ಅದೆಲ್ಲ ಹಿಂದಿನ ತೆಗಿತೇನೆ. ಸೀರೆ ಬಂದುಬಿಟ್ಟು ನಾನು ಬ್ಲೌಸು ಮೊನ್ನೆ ತೋರಿಸಿದ್ದೆ. ಇದನ್ನು ಮಾಡಿದ್ದೆ ಬ್ಲೌಸು. ಇದಕ್ಕೂ ಸಹ ಮ್ಯಾಚಿಂಗ್ ನಾನು ಬೇರೆ ಸೀರೆ ಅಂತಂದಿದ್ದೆ. ಇದಕ್ಕೂ ಸಹ ಮ್ಯಾಚಿಂಗ್ ಆಗುತ್ತೆ. ಕಾಫರ್ ಕಲರಲ್ಲಿ ಮತ್ತು ಕೀ ಕಲರ್ ಇದೆ ನೋಡಿ. ಸೀರೆ ಬಾರ್ಡ್ರಿ ಕಲರ್ ಇದೆ ಸೀರೆ. ಈಗ ಇದೆಲ್ಲ ಮಾಡ್ಕೋತೀನಿ ನೋಡಿ. ಮೋಸಂಬಿ ಇದ್ದು ಅಲ್ಲ, ಇಲ್ಲಿ ಮೋಸಂಬಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನೀಗ ಮೋಸಂಬಿ ಜ್ಯೂಸ್ ಮಾಡಿದೆ. ಅಂದರೆ ನನಗೆ ಮೋಸಂಬಿ ಜ್ಯೂಸ್ ಎಲ್ಲ ಇದಾಗಲ್ಲ. ಶ್ರೇಯಾನಿಗೆ ಅವ್ರ ಪಪ್ಪ ಇದ್ದಾರೆ. ಅದಕ್ಕಾಗಿ ಮೋಸಂಬಿ ಹಣ್ಣನ್ನು ಈಗ ಈ ಥರ ಎಲ್ಲ ಜ್ಯೂಸ್ ಮಾಡಿ ಕೊಡ್ತೇನೆ ಅವ್ರಿಗೆ, ಅಪ್ಪ ಮಗಳಿಗೆ ಕುಡಿಯಲ್ಲಿ. ಇನ್ನೂ ಬೇಕಂದರೆ ಇನ್ನು ತುಂಬ ಉಂಟು. 2.5 kg ಇತ್ತಲ್ಲ ಮೋಸಂಬಿ ಹಣ್ಣು. ಅದಕ್ಕಾಗಿ ಸ್ವಲ್ಪ ಜ್ಯೂಸ್ ಮಾಡಿ ಕೊಡ್ಬೇಕಂಥೇಳಿ ಇಟ್ಕೊಂಡಿದ್ದೀನಿ. ಎಲ್ಲ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೋಬೇಕು ನೋಡಿ. ಯಾಕೋ ಸ್ವಲ್ಪ ಈ ಮಳೆಗೆ ಆಗ್ತಾಯಿದೆ, ಹೇಗೆ ಅಂತೇಳಿ ಗೊತ್ತಿಲ್ಲ ಫ್ರೆಂಡ್ಸ. ಸ್ವಲ್ಪ ಸುಸ್ತಾಗ್ತಾನೆ ಇದೆ. ರೆಡಿ ಮಾಡ್ತಾರೆ. ಈಗ ಮೋಸಂಬಿ ಹಣ್ಣಿಂದ ಜ್ಯೂಸ್ ಮಾಡಿದ್ದೇನೆ. ನಮ್ಮ ಮೇಡಮ್ ಅವ್ರ ಕೈಗೆ ಕೊಡಬೇಕಂತ ನಾನು ಕೊಡಲ್ಲ ಫ್ರೆಂಡ್ಸ. ಅವ್ರು ತೋಲಿ ಸಹ ಬಿಡಲಿ ನಿಂತಾರೆ ನೋಡಿ. ಇಲ್ಲಿ ಬಂದು ಜ್ಯೂಸಿಗೆ ತಗೊಳ್ಳಿ ನೋಡು ಹೇಗಿದೆ ನೋಡಿ. ಎಲ್ಲ ನಿಂಗೆ ಅಂತ ಹೇಳಿದ್ನಿ ಶ್ರೇಯಮ್ಮ ನಾನು ನೋಡಿ ಫ್ರೆಂಡ್ಸ್. ಅದು ಮೋಸಂಬಿ ಹಣ್ಣಿನ ಜ್ಯೂಸ್ ಎಲ್ಲ ಕೆಳಗೆ ಹಾಕ್ತಾ ಇದ್ದಾಳೆ ಇವಳು. ಇಲ್ಲಪ್ಪ, ಅದು ಜಸ್ಟ್ ಬಿದ್ದದಷ್ಟೆ. ಆ ಥರ ಮಾಡಿದ್ರೆ ಹೇಗೆ ಶ್ರೇಯಮ್ಮ? ನೀನು ಎಂಥವಳು ನೋಡಿ. ಇವಳು ಜ್ಯೂಸ್ ಮಾಡಿದರೆ ಈ ಥರ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ವಾ, ಹೇಗಾಗಿದೆ? ಸೂಪರ್. ಹೌದಾ ಫ್ರೆಂಡ್ಸ್? ಮೋಸಂಬಿ ಹಣ್ಣು ಸ್ವೀಟಾಗಿದ್ದರೆ ಸ್ವೀಟಾಗಿ ಇದ್ದೇ ಇರುತ್ತೆ. ಸೂಪರ್ ಅಂತ ಇದರಲ್ಲಿ ಅಂತ ಹೇಳೋದಲ್ಲ, ಕೇಳೋಳು ನಾನು ಕೂಡ ಹಾಗೆ ನೋಡಿ. ಒರೆಸ್ತಾ ಕೂತು ಚೆಲ್ಲಿ ಈಗ ನಾನು ಏನು ಸಿಪ್ಪೆ ಬಿಡಿಸಿದ್ನಲ್ಲ ಅದನ್ನ ಸಿಪ್ಪೆ ಇಲ್ಲಿ ಹಾಕ್ತೀನಿ. ಸ್ವಲ್ಪ ಬಿಸಿಲು ಬಿದ್ದಿದೆ ಇವತ್ತು.
ಬೆಳಗ್ಗೆ ಅಂತೂ ಮಳೆ ಬರೋ ಥರನೇ ಇತ್ತು. ಏನೇನೋ ಸಸಿ ಬಂದುಬಿಟ್ಟವು. ಇಲ್ಲಿಗ ನಾನು ಇದರಲ್ಲಿ ಹಾಕಿಬಿಡ್ತೀನಿ. ಈಗ ಅಲ್ಲಿ ಫುಲ್ ಬಂದವು ಟೊಮೆಟೊ ಸಸಿ, ಅದು ಇದು ಎಲ್ಲ ಬಂದವು. ಇದು ಗಿಡಗಳು ತಂದಿಟ್ಟಾರೆ ಯಜಮಾನ್ರು. ಗಿಡಗಳು ಹಚ್ಚಬೇಕು. ಚಪ್ಪಲ್ ಹಾಕ್ಕೊಂಡು ನೋಡ್ತೀನಿ ಫ್ರೆಂಡ್ಸ. ನಿನ್ನೆ ಹೇಗೆ ಹೋಯ್ತು ನೋಡಿ. ಇಲ್ಲಿ ಹಾವಿನ ಮರಿ, ಇಲ್ಲೊಂದು ಪುಲಾವ್ ಎಲೆ ಎಲ್ಲ ಹೋಗಿದೆ ನಮ್ದು ಅಂತೇಳಿ ತೊಗೊಂಬಂದಿದ್ದಾರೆ ಯಜಮಾನ್ರು. ಅದನ್ನು ಹಚ್ಚಬೇಕು. ಬಟ್ಟೆ ಅಂತೂ ಫುಲ್ ಇದ್ದು, ಬಟ್ಟೆ ಬೆಳಗ್ಗೆ ಎಲ್ಲ ತೊಳೆದು ಹಾಕಿವಿ. ಈಗ ಹುಲ್ಲು ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀವಿ. ಹುಲ್ಲು ಯಾವಾಗಾಗುತ್ತೋ ಗೊತ್ತಿಲ್ಲ. ನೋಡಿ ಈ ಕಡೆದೆಲ್ಲ ಇದೆ ಕ್ಲೀನ್, ಹಾಗೇನಿಲ್ಲ. ಸಸಿ ಅಲ್ಲಿ ಬಂದಿದ್ದಾವೆ, ಪುಲಾವ್ ಎಲೆ ಸಸಿ ಸಖತ್ ಬಂದವು ಫ್ರೆಂಡ್ಸ್. ನಮ್ಮಲ್ಲೂ ಕೂಡ ನಾನು ಹುಡುಕಿದ್ರೆ ಮೊನ್ನೆ ಸಿಗಲಿಲ್ಲ ನೋಡಿ. ಇಲ್ಲಿ ಬಂದವು ಫ್ರೆಂಡ್ಸ್, ತುಂಬಾ ಬಂದಿದ್ದಾವೆ ನಮ್ಮಲ್ಲಿ ಕೂಡ. ಕಾಣ್ತಿರ್ಬೋದು ನೋಡಿ ನಿಮಗೂ ಕೂಡ ಸಸಿಗಳು. ಇಲ್ಲಿ ಹುಲ್ಲು ತೆಗಿಬೇಕು, ಯಾವಾಗಾಗುತ್ತೋ ಗೊತ್ತಿಲ್ಲ. ಮತ್ತು ಪುಂಡಿ ಸೊಪ್ಪಿನ ಗಿಡಗಳೆಲ್ಲ ಚಿಗುರು ಬರತ್ತವು. ಇಲ್ಲಂತೂ ಜನ ಫುಲ್ ಬರತ್ತಾರು ಎಲ್ಲ. ಈಗ ರಜೆ ಇದೆಯಲ್ಲ 3 ದಿನ, ಶುಕ್ರವಾರ ಇಂಡಿಪೆಂಡೆನ್ಸ್ ಡೇ, ಶನಿವಾರ ಸ್ಯಾಟರ್ಡೇ ರಜೆ, ಆದಿತ್ಯವಾರ ರಜೆ. ಹಾಗಾಗಿ ಜನ ಫುಲ್ ಬರ್ತಾಯಿದ್ದಾರೆ ಫ್ರೆಂಡ್ಸ್. ಈಗ ಇದರ ಹುಲ್ಲು ತೆಗಿಬೇಕಂತ ಅಂದ್ಕೊಂಡು ಯಾಕೋ ಸ್ವಲ್ಪ ಹುಷಾರಿಲ್ಲ ಅನ್ನಿಸ್ತಾ ಇದೆ, ಅದಕ್ಕಾಗಿ ಬಿಟ್ಟಿದ್ದೀನಿ. ನೋಡ್ತೀನಿ ರೆಸಿಪಿ. ಈಗ ಒಂದು ನಿಂಬೆ ಬರೀ ನಿಂಬೆ ಹಣ್ಣನೇ ಬರ್ತಾಯಿದೆ. ಮೋಸಂಬಿ ಜ್ಯೂಸ್ ಮಾಡಿದ್ದೀನಿ, ಬೇರೆ ಮಾಡಲಿಕ್ಕೆ ಆಗುತ್ತೆ. ನೋಡ್ತೀನಿ ಬೇರೆ ಏನಾದರೂ ಮಾಡಬೇಕಾ ಅಂಥೇಳಿ. ಸೊಳ್ಳೆ ನೋಡಿ ಯಾವ ಥರ ಕಚ್ತಾ ಇದ್ದಾವೆ ಕಾಲಿ ನೋಡಿ. ಒಂದೀಟು ಹೊರಗಡೆ ಬಂದರೆ ಸಾಕು, ಫುಲ್ಲು ಸೊಳ್ಳೆ ಕಚ್ತಾ ಇಲ್ಲಿ. ಚೆಲ್ಲಿದಾಳೆ ನಮ್ಮ ಶ್ರೇಯಮ್ಮ. ಬಾಳೆ ಕಂಬದಾಗಿದ್ದು ನೋಡಿ ಹೋಗಿ ಚೆಲ್ಲಿದಾಳೆ. ನೋಡಿ ಹೂ ಇಲ್ಲಿದೆ, ಇಲ್ಲಿ ಇದೆ. ಈಗ ನಮ್ಮ ಕೆಲಸ, ನಂದು ಊಟ ಇಲ್ಲ, ಶ್ರೇಯಾಂದು ಊಟ ಆಗಿದೆ. ಇನ್ನೂ ನಂದು ಊಟ ಇಲ್ಲ. ಊಟ ಮಾಡ್ತೀನಿ ಫ್ರೆಂಡ್ಸ್, ಹೊಟ್ಟೆ ಹಸ್ತಿದೆ. ಮೊದಲಿಗೆ ಊಟ ಮಾಡ್ತೀನಿ. ದಿವಸ ಶ್ರೇಯ ಕುಡಿದ್ಲು, ಅವ್ರ ಪಪ್ಪ ಬಂದು ಊಟ ಮಾಡಿದರು. ಅವ್ರು ನಾನು ಮತ್ತೆ ಕುಡಿತೀನಿ ಅಂತ ಹೇಳಿದ್ದಾರೆ, ಇಲ್ಲಿ ಇಟ್ಟಿದ್ದಾರೆ ನೋಡಿ. ಅದಕ್ಕಾಗಿ ನಾನು ಕೂಡ ಮತ್ತೆ ಕುಡಿತೀನಿ. ಈಗ ಊಟ ಮಾಡ್ತೀನಿ. ಇಲ್ಲಿ ಅನ್ನ ಮಾಡಿದೆ, ಸಾಂಬಾರು ಕೂಡ ಇದೆ. ಹಾಗಾಗಿ ಈಗ ಏನು ಮಾಡಲ್ಲ, ಊಟ ಮಾಡ್ತೀನಿ. ನೋಡಿ ಇಲ್ಲಿ ನಾನು ಒಂದು 4 ಮೂಸಂಬಿ ಹಣ್ಣನ್ನು ತೊಗೊಂಡಿದ್ದೀನಿ. ಚೆನ್ನಾಗಿರೋವಂಥದ್ದು ಮೂಸಂಬಿ ಹಣ್ಣು ತೊಗೊಳ್ಳಿ. ಈಗ ಇದು 4 ಮೂಸಂಬಿ ಹಣ್ಣನ್ನು ನಾನು ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೋತೇನೆ. ಇದೆಲ್ಲ ಈಗ ನೋಡಿ, ಇಲ್ಲಿ ಸಿಪ್ಪೆ ತೆಗೆದು ಈ ಥರ ಎಲ್ಲ ಮೇಲ್ಗಡೆದ್ದು ಸಿಪ್ಪೆ ತೆಗೆದು ಬಿಡಿಸಿ ಇಟ್ಕೊಂಡಿದ್ದೇನೆ. ಇದನ್ನು ನಾನೀಗ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಜ್ಯೂಸ್ ಜಾರ್ ಇದ್ದರೆ ಹಾಕೋಬೋದು. ನನ್ನ ಹತ್ರ ಜ್ಯೂಸ್ ಜಾರ್ ಇಲ್ಲ. ಇಲ್ಲದ ಕಾರಣ ನಾನು ಮಿಕ್ಸಿ ಜಾರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ನಾನು. ದೊಡ್ಡ ಸ್ಪೂನಿಂದ ಹಾಕಿನಿ, 2 ಟೇಬಲ್ ಸ್ಪೂನಷ್ಟು ಆಗುತ್ತೆ. ಇದನ್ನೀಗ ನಾನು ರುಬ್ತೇನೆ. ನೈಸಾಗಿನೇ ರುಬ್ಕೋಬೇಕಾಗತ್ತೆ. ನಿಮಗೆ ಇದ್ದರೆ ಐಸನ್ನು ಕೂಡ ಹಾಕ್ಕೊಳ್ಳಿ. ನನ್ನ ಹತ್ರ ಐಸ್ ಇಲ್ಲ, ಮತ್ತು ಕೋಲ್ಡ್ ನಮ್ಮ ಮನೇಲಿ ಜಾಸ್ತಿ ಯಾರು ಕುಡಿಯೋಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡ್ತಾಯಿಲ್ಲ. ಐಸ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಮಾಡ್ತೇನೆ ನೋಡಿ. ಇಲ್ಲಿ ನಾನೀಗ ಎಲ್ಲ ರುಬ್ಬಿದ್ದೀನಿ ನೋಡಿ. ಈ ಥರ ಈಗ ನೋಡಿ, ಆ ಥರ ಈಗ ರುಬ್ಬಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ನಾನೀಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ನೋಡಿ ಈ ಪಾತ್ರೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸಾಣಿಗೆ ಕೂಡ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವೀಗ ಸೋದಿಸ್ಬೇಕಾಗತ್ತೆ. ಇದರೊಳಗಡೆ ಬೀಜ ಸಿಪ್ಪೆ ಎಲ್ಲ ನೈಸ್ ಆಗಿದೆಯಲ್ಲ, ಅದಕ್ಕಾಗಿ ಈ ಥರ ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸ್ಪೂನ್ ತೊಗೊಂಡು ಸೋದಿಸ್ಕೋಬೇಕು ನೋಡಿ. ಈ ಥರ ಇದನ್ನ ಈ ಥರ ಮಾಡಿದರೆ ಎಲ್ಲ ಇದರೊಳಗಡೆ ಬೀಳುತ್ತೆ. ಇದಕ್ಕೆ ನಾವು ಐಸ್ ಹಾಕಿದರೆ ಸೇಮ್ ನಾವು ರೋಡ್ ಬದಿಗೆಲ್ಲ ಜ್ಯೂಸ್ ಕುಡಿತೀವಿ ನೋಡಿ, ಜ್ಯೂಸ್ ಅಂಗಡಿಗೆ ಹೋಗಿ ಅದು ಅದೇ ಥರ ಆಗುತ್ತೆ. ನಾನಿಲ್ಲಿ ಐಸ್ ಒಂದು ಹಾಕಿಲ್ಲ, ನೀವು ಇದ್ದರೆ ಐಸ್ ಹಾಕ್ಕೊಳ್ಳಿ ನೋಡಿ. ಈ ಥರ ಈಗ ಇದನ್ನೆಲ್ಲ ನಾನು ಸೋದಿಸಿ ಬಿಡ್ತೇನೆ ನೋಡಿ. ನಾವು ಏನು ರೋಡ್ ಸೈಡೆಲ್ಲ ಜ್ಯೂಸ್ ಕುಡಿತೀವಿ ನೋಡಿ, ಇಷ್ಟು ಗಟ್ಟಿಯಾಗಿ ಇಷ್ಟು ಇದು ಇರಲ್ಲ, ಅದರಲ್ಲಿ ಐಸ್ ಹಾಕಿರ್ತಾರೆ, ನೀರು ಮಿಕ್ಸ್ ಮಾಡಿರ್ತಾರೆ ನೋಡಿ. ನಾವು ಮನೇಲಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿ. ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಈಗ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ತುಂಬ ಸುಲಭವಾಗಿ ನೀವು ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ನೋಡಿ. ನನಗೆ 4 ಮೋಸಂಬಿ ಹಣ್ಣಿಂದು 2 ಗ್ಲಾಸು ಆಗಿದೆ. ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು
ಸ್ವೀಟಾಗಿ ತುಂಬಾ ಸಖತ್ತಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಏನಿತ್ತಲ್ಲ ಫ್ರೆಂಡ್ಸ, ಇಲ್ಲಿ ಸ್ವಲ್ಪ ಹಾಕಿದೆ, ಹಾಗೆ ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ. ಈ ಥರ ಖಾಲಿ ಇರೋವಂಥ ಬಕೆಟಲ್ಲಿ ಹಾಕಿಬಿಡ್ತೀನಿ. ಮಳೆ ನಿಂತ ಮೇಲೆ ನಮಗೆ ಎಲ್ಲಿ ಬೇಕು ನೋಡಿ ಅಲ್ಲಿನ ಹಾಕೊಳ್ಳಿಕ್ಕೆ ಬರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಈಗ ಹಾಕಿದ್ದೀನಿ. ಇದು ಅಂತೂ ತುಂಬ ಚೆನ್ನಾಗಿದೆ. ತುಂಬ ದಿನದಿಂದ ಅದು ತರಬೇಕನ್ನೋ ಆಸೆ ಇತ್ತು. ಅದು ಬೇರೆ ಮನೆ ಮುಂದೆ ಇತ್ತಲ್ಲ, ನನಗೂ ಕೂಡ ಸ್ವಲ್ಪ ಅವ್ರು ಕೊಡ್ತಾರಿಲ್ಲ ಅನ್ನೋ ಭಯ ಇತ್ತು. ನಮ್ಮ ಯಜಮಾನ್ರು ಕೇಳಿಸ್ಕೊಂಬಂದಿದ್ದಾರೆ. ನೋಡಿ ಎಂಥ ಹುಲ್ಲು ಬೆಳೆದಿದೆ ಇದರೊಳಗಡೆ, ಎಲ್ಲಿ ಕೂತಿರುತ್ತೋ ಗೊತ್ತೇ ಆಗಲ್ಲ. ಯಪ್ಪ, ಈಗ ಹಬ್ಬ ಒಂದು ಜಾಸ್ತಿ ಆಗ್ಯಾವ ಫ್ರೆಂಡ್ಸ್. ತುಂಬಾ ಹೂಗಳಾಗಿ ಇದಾಗ್ಯಾವ. ಕಟ್ ಮಾಡಿ ಇದು ಮಾಡ್ಬೇಕು ಈ ಥರ ನಾವೀಗ, ಇಲ್ಲಾಂದರೆ ಎಲ್ಲ ಗಿಡಗಳು ಹಾಳು ಮಾಡಿಬಿಡ್ತಾವು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಕಟ್ ಮಾಡ್ತಾಯಿದ್ದೀನಿ ನಾನು ಕೂಡ ಈಗ. ನೋಡಿ, ಹಾಗೆ ನಿನ್ನೆ ಪೂಜೆಗೆ ಅಷ್ಟ ಕೊಯ್ಕೊಂಡಿದ್ದೆ ಗುಲಾಬಿಗಳನ್ನು. ಇಲ್ಲಿ ನಮ್ಮಲ್ಲಿ ಅಷ್ಟ ಹೊರಗಡೆ ತಂದದಷ್ಟ ಇದ್ದು ನೋಡಿ. ಇಲ್ಲಂತೂ ವಾಪಸ್ ಗೊಂಚಲಾಗಿ ನೋಡಿ ಯಾವ ಥರ ಕಾಯಿ ಆಗ್ತಾಯಿದೆ. ಕಟ್ ಮಾಡಿದರೆ ಈ ಥರ ಹೀಗೆ ಸ್ವಲ್ಪ ಹುಲ್ಲು ತೆಗೆದ್ರೆ ಒಳ್ಳೇದಿತ್ತು ಫ್ರೆಂಡ್ಸ. ಆದರೆ ಇವತ್ತು ಮಳೆ ಇರಲಿಲ್ಲ. ಸಿಕ್ಕಾಪಟ್ಟೆ ಸೊಳ್ಳೆ, ಏನು ತೆಗಿಯೋದು ಇಲ್ಲಿ ಕೂತು ಫ್ರೆಂಡ್ಸ್. ಅದಕ್ಕಾಗಿ ತುಂಬಾ ಸೊಳ್ಳೆ ಇತ್ತು. ನನಗೂ ಸೊಳ್ಳೆ ಕಡಿದ್ರೆ ಇದು ಆಗುತ್ತೆ ಕೈ, ನಾನು ಕೂಡ ಬಿಟ್ಟೆ. ನೋಡಿ ಇಲ್ಲೆಲ್ಲ ಈಗ ಮೊಗ್ಗೆಗಳು, ಹೂ ಮತ್ತು ಚಿಗುರು ಬರ್ತಾಯಿದ್ದಾವೆ. ಎಲ್ಲೆಲ್ಲಿ ಕಟ್ ಮಾಡಿದ್ನೆಲ್ಲ ಅವೆಲ್ಲ ಚೆನ್ನಾಗಿ ಈಗ ಫುಲ್ ಹೈಟ್ ಅಂತೂ ಹೋಗ್ತಾವೆ ಗಿಡಗಳು. ಮನೆ ಎಲ್ಲ ಕಟ್ ಮಾಡಿದೆ, ಇಲ್ಲಿ ಹೆಚ್ಚು ಮತ್ತು ಹೈಟ್ ಹೋಗಿದ್ದಾವೆ. ಈ ಕಡೆ ಎಲ್ಲ ಫುಲ್ಲು ಇದಾಗಿದೆ. ಈಗ ನಾನೀಗ ಎಷ್ಟು ನೆಲಕತ್ತೆ ಅಷ್ಟು ಕಟ್ ಮಾಡಿದ್ದೇನೆ. ಮತ್ತು ಇನ್ನು ನೋಡಬೇಕು ಆ ಕಡೆಗೆ ಎಲ್ಲೆಲ್ಲಿದಾವು ಅಲ್ಲಂತೂ ಹೋದಿಗೆ ಸ್ವಲ್ಪ ಭಯನೇ ಜಾಸ್ತಿ ಇದೆ. ಇಲ್ಲೆಲ್ಲ ಹುಲ್ಲು ಇರೋ ಕಾರಣ ಅಲ್ಲಿ ಹೋಗಿ ಸ್ವಲ್ಪ ಜಾಜಿ ಹೂ ಕೊಯ್ಕೊಂಬರ್ತೀನಿ. ಈಗ ನಮ್ದು ಹಾಗಲು ಬಳ್ಳಿ ನೋಡಿ ಯಾವ ಥರ ಬೆಳೆದ್ಬಿಟ್ಟಿದೆ, ಫುಲ್ಲು ಬೆಳ್ಕೊಂಡ್ಬಿಟ್ಟಿದೆ. ಈ ಥರ ಇದೆ. ಎಂತೋಗುತ್ತಂಟ ಫ್ರೆಂಡ್ಸ್, ಇಲ್ಲಿ ನೈಟೆಲ್ಲ ಹೊರಗಡೆ ಬರೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಈಗ 2 ದಿನ ಆಯಿತು ರಜೆ ಇರೋ ಕಾರಣ ಇಲ್ಲೆಲ್ಲ ಮಂದಿ ಬರ್ತಾಯಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಇಲ್ಲಿ ಹಾದಿ ಮೇಲೆಲ್ಲ ಬಿದ್ದು ಬಿಟ್ಟಿರ್ತವೆ. ಇದು ಸ್ವಲ್ಪ ತೆಗೆಸ್ಬೇಕಂದು ಈಗ ಆಗಲಿಲ್ಲ. ನಾವೇ ಕೆತ್ತಬೇಕೇನು, ಕುತ್ತು ಹುಲ್ಲು ಕಟ್ ಮಾಡಬೇಕು ನಾವೇ, ಇಲ್ಲಾಂದರೆ ಆಗಲ್ಲ ಫ್ರೆಂಡ್ಸ್. ಇದು ಅಲ್ಲಿ ಹೋಗಿ ಜಾಜಿ ಹೂ ಕೊಯ್ಕೊಂಬರ್ತೇನೆ. ಮತ್ತು ಇಲ್ಲಿ ನಿನ್ನೆ ನಮ್ಮ ಮರುಮಗ ಅಮೇರಿಕಾದಿಂದ ಬಂದಾರು ಫ್ರೆಂಡ್ಸ. ನಮ್ಮ ಮನೆಗೆ ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ ನೋಡಿ. ಏನಂಥೇಳಿ ನಮ್ಮ ಯಜಮಾನ್ರಿಗೆ ಶರ್ಟ್ ಕೊಟ್ಟಿದ್ದಾರೆ. ಈ ಕಲರ್ ಇದೆ ನೋಡಿ, ಶರ್ಟ್ ಬಂದಿದೆ ಯಜಮಾನ್ರಿಗೆ. ನಮಗೆ ಶ್ರೇಯನಿಗೆ, ನನಗೆ, ಧನುಷನಿಗೆ ಚಾಕ್ಲೇಟ್ ಬಂದಿದೆ. ಇದು ಶ್ರೇಯ ಆಲ್ರೆಡಿ ಕಟ್ ಮಾಡ್ಬೇಕಂಥೇಳಿ ಕಟ್ ಮಾಡ್ಲಿಕ್ಕೆ ಹೋದ್ಲು ಫ್ರೆಂಡ್ಸ. ಕಟ್ ಮಾಡಲಿಕ್ಕೆ ಬಿಡಲಿಲ್ಲ, ಬೇಡ ಅಂಥೇಳಿ. ಅಂದರೆ ಅವಳು ಚಾಕ್ಲೇಟ್ ಫ್ರೀ ಅಲ್ಲ ಶ್ರೇಯ, ಚಾಕ್ಲೇಟ್ ಫ್ರೀ ಅಲ್ಲ ನೀನು. ಸಿಕ್ಕಾಪಟ್ಟೆ ಚಾಕ್ಲೇಟ್ ತಿಂತಾಳು ಫ್ರೆಂಡ್ಸ್. ಅವಳು ಚಾಕ್ಲೇಟ್ ತಿನ್ನೋದು ನೋಡಿದರೆ ಹಲ್ಲೆಲ್ಲ ಹುಳ ಹತ್ತಬೇಕು, ಆ ಥರ ಚಾಕ್ಲೇಟ್ ತಿಂತಾಳೆ ನೋಡಿ. ಹೇಗೆ ಮಾಡ್ತಾಯಿದ್ದಾಳೆ, ಏನೂ ಆಗಿಲ್ಲ. ಮತ್ತು ಇಷ್ಟೊಂದು ಚಾಕ್ಲೇಟ್ ತಿಂದರೆ ಹೇಗೆ ಅದು ಫ್ರೆಂಡ್ಸ್. ಅವಳು ಚಾಕ್ಲೇಟ್ ನಾನು ಇನ್ನೂ ಫ್ರಿಜ್ಜಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ತೋರಿಸ್ಲಿ, ತೋರಿಸ್ಲೇ ಎಂತ ಗೊತ್ತುಂಟ ಫ್ರೆಂಡ್ಸ, ಇವಳು ತನ್ನದೆಲ್ಲ ತಿಂದಿರ್ತಾಳೆ. ನಾನು ಏನು ಮಾಡ್ತೇನೆ, ಧನುಷನಿಗೆ ಇವಳಿಗೆ ಬೇರೆ ಬೇರೆ ಇಡ್ತೀನಿ. ಯಾಕಂದರೆ ಇವಳು ಫುಲ್ಲು ಚಾಕ್ಲೇಟ್ ತಿಂತಾಳೆ, ಅವನು ಹಾಗಲ್ಲ. ಚಾಕ್ಲೇಟ್ ಎಲ್ಲಿ ಇಟ್ಟಿಯೇನ ಚಾಕ್ಲೇಟ್ಸ್ ಎಲ್ಲ? ಯಾಕೆ ಚಾಕ್ಲೇಟ್ಸ್ ಎಲ್ಲ ಇಲ್ಲಲ್ಲ ಇಲ್ಲಿ? ಇಲ್ಲಿ ಇಟ್ಟಿದ್ದಾಳೆ ಫ್ರೆಂಡ್ಸ್, ಹಿಂದೆ ಇಟ್ಟಿದ್ದಾಳೆ ಬಚ್ಚಿ. ಇಂಥ ಚಾಕ್ಲೇಟ್ಸ್ ಅಂತೂ ನಮ್ಮ ಮನೆಯಲ್ಲಿ ಆವಾಗಲೂ ಇರ್ತಾವೆ. ಇನ್ನು ಅಲ್ಲಿ ಪ್ಯಾಕೆಟ್ ಇದೆ, ಅದು ಸಿಗ್ತಾಯಿಲ್ಲ. ಇಲ್ಲಿ ಹಿಂದೆ ಬಚ್ಚಿಟ್ಟಿದ್ದಾಳೆ. ಈಗ ತೆಗ್ದಿದ್ಲು ತಿನ್ಬೇಕಂತ ಹೇಳಿ. ನೋಡಿ ಕಾಣ್ತಾವೆ ಚಾಕ್ಲೇಟ್ಸ್ ನೋಡಿ. ಇಂಥ ಚಾಕ್ಲೇಟ್ಸ್ ಅಂತ ಸಿಕ್ಕಾಪಟ್ಟೆ ಇದಾವೆ ನಮ್ಮ ಮನೆಯಲ್ಲಿ. ಅಲ್ಲಿ ಚಾಕ್ಲೇಟ್ ನೋಡಿ, ಇಲ್ಲಿ
ಪ್ಯಾಕೆಟಲ್ಲಿ ಹರಿದು ಈ ಥರ ಬೇರೆ ಬೇರೆ ಮಾಡಿ ಕಟ್ಟಿ ಕಟ್ಟಿ ಇಡ್ತೇವೆ ನಾವು. ಯಾಕಂದರೆ ಶ್ರೇಯ ಕೇಳೋದಿಲ್ಲ ಫ್ರೆಂಡ್ಸ್. ಅವಳಿಗೆ ಚಾಕ್ಲೇಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಇಲ್ಲಿ ಚಾಕ್ಲೇಟ್ಸು, ಇಲ್ಲಿ ಚಾಕ್ಲೇಟು, ಇಲ್ಲಿ ಕವರಲ್ಲಿ ಕಟ್ಟಿಟ್ಟಿವಿ. ಇನ್ನು ಇಲ್ಲೆಲ್ಲೆಲ್ಲಿ ಕಟ್ಟಿ ಅಲ್ಲೆಲ್ಲ ಇಟ್ಟಿದ್ದಾಳೆ ಫುಲ್ಲು. ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಅವಳಿಗೆ. ಚಾಕ್ಲೇಟ್ಗೋಸ್ಕರ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ. ಈಗ ಚಾಕ್ಲೇಟ್ ಕಟ್ ಮಾಡಬೇಕಂತ ಇದ್ಲು. ನೋಡಿ ಎಲ್ಲ ಕಡೆ ಲೈಟ್ ಹಾಕಿದ್ದಾಳೆ. ಈ ರೂಮಲ್ಲಿ ಹಾಕಿದ್ದಾಳೆ, ಹಿಂದೆ ಹಾಕಿದ್ದಾಳೆ ಲೈಟ್. ಕಿಂತ ಮಗಳು ನೋಡಿ ಆಲ್ರೆಡಿ ಕತ್ಲೆ ಆಗ್ಲಿಕ್ಕೆ ಬಂದಿದೆ. ಈಗ ಕಸ ಗುಡಿಸ್ಬೇಕು, ದೀಪ ಹಚ್ಚೋದು ಮಾಡಬೇಕು. ನೋಡಿ ಲೈಟ್ ಚಾರ್ಜಿಂಗ್ ಹಾಕಿದ್ನಿ. ಫೋನು ಚಾರ್ಜಿಂಗ್ ಏನು ಮಾಡಿದೆ ಗೊತ್ತಿಲ್ಲ, ಇನ್ನೂ ಆಗಬೇಕು. ಆಗಲಿ. ಈಗ ಇದನ್ನ ಎತ್ತಿಡ್ತೇನೆ. ಯಜಮಾನ್ರು ಕೊಟ್ಟೋಗಿದ್ದಾರೆ. ನೋಡಿ ಚಾಕ್ಲೇಟ್, ಎಷ್ಟು ಚಾಕ್ಲೇಟ್ ಇದೆ ಶ್ರೇಯ ಇದರಲ್ಲಿ? 16 + 9 25 ಚಾಕ್ಲೇಟ್ಸ್ ಇದೆ ಫ್ರೆಂಡ್ಸ್. ನಾನಂತೂ ಚಾಕ್ಲೇಟ್ ತಿನ್ನೋಳೆ ಅಲ್ಲ, ಶ್ರೇಯಾ ಮಾತ್ರ ಚಾಕ್ಲೇಟ್ ತಿನ್ನೋದು. ಶ್ರೇಯಾ ಮತ್ತು ಧನುಷ್ ಕಮ್ಮಿ, ಇವಳು ಜಾಸ್ತಿ ನಮ್ಮ ಮನೆಗೆ. ಅವ್ರ ಪಪ್ಪ ತಿಂತಿದ್ರು, ಮಕ್ಕಳು ಯಾವಾಗ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರೆಲ್ಲ ಬಿಟ್ಟರು. ಮಕ್ಕಳಿಗೋಸ್ಕರ ಬಿಟ್ಬಿಟ್ಟಿದ್ದಾರೆ ನೋಡಿ ಚಾಕ್ಲೇಟ್. ಈಗ ಇದನ್ನೇನು ಕಟ್ ಮಾಡ್ಲಿಕ್ಕೆ ಬಿಡಲ್ಲ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ದಿನ ಫ್ರಿಜ್ ನಂದು ಓಲ್ಡೆಲ್ಲ ಖಾಲಿ ಮಾಡಿ ಇದನ್ನ ಆಮೇಲೆ